ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂತವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂತವರು, ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದನ್ನ ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗೋದಿಲ್ಲ. ಅವರೇ ಮತ್ತೆ ಇನ್ನೊಬ್ರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನು ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರ್ಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಕೇಳಿ ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ. ನನ್ನ ಬಿಸ್ನೆಸ್ ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಇರಬೇಕು ಅಂದ್ರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಯಾವ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವ್ದ್ರಲ್ಲಿ? ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಾನು ಹೇಳಲಿಕ್ಕೆ ಆಗೋದು, ಬದಲಾವಣೆ ಆಗ್ತಾರೆ ಅಂತಾನು ಹೇಳಕ್ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಾನು ಹೇಳಕ್ ಆಗಲ್ಲ. ಹೈಕಮಾಂಡ್ ಬಯಸರ್ ಏನ್ ಬೇಕಾರೋ ಆಗ್ಬೋದು. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದ್ರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನ್ ಬದಲಾವಣೆ ಇಲ್ಲ. 5 ವರ್ಷ ಅವರೇ ಇರ್ತಾರೆ ಅಂತ 5 ವರ್ಷ ಅವರೇ ಇರ್ತೀರಿ ಅಂತಂದ್ರೆ